ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಂಡಿದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ಕೇಸ್ನಲ್ಲಿ ಇಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್. ಅಲ್ಪಾವಧಿಯಲ್ಲಿಯೇ ಬೆಟ್ಟಿಂಗ್ ದಂಧೆಯಲ್ಲಿ 2,000 ಕೋಟಿ ಗಳಿಕೆ. ಅಕ್ರಮ ಆನ್ಲೈನ್ ದಂಧೆಯಲ್ಲಿ ಹಣ ಗಳಿಕೆ ಆಗಿರೋದು ಪತ್ತೆಯಾಗಿದೆ. ಅಕ್ರಮ ಆನ್ಲೈನ್ ದಂಧೆಯಲ್ಲಿ ಹಣ ಗಳಿಕೆ ಆಗಿರೋದು ಪತ್ತೆಯಾಗಿದೆ. ಕಿಂಗ್ 567, ರಾಜ 567, ಲಯನ್ 567 ಹೆಸರಿನಲ್ಲಿ ಹಣವನ್ನು ಗಳಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ಗಳಿಕೆ ಮಾಡಿರೋದು ಇಡಿ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಚಳ್ಳಕೆರೆ, ಬೆಂಗಳೂರು, ಪಣಜಿ, ಜೋಧ್ಪುರ್, ಹುಬ್ಬಳ್ಳಿ, ಮುಂಬೈ ಸೇರಿದಂತೆ 31 ಕಡೆಗಳಲ್ಲಿ ಇಡಿ ಶೋಧವನ್ನು ನಡೆಸಿರುವಂತಹ ಸಂದರ್ಭದಲ್ಲಿ ಈ ಮಾಹಿತಿ ಸಿಕ್ಕಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,000 ಕೋಟಿ ರೂಪಾಯಿ ಹಣವನ್ನು ಇವರು ಗಳಿಸಿರುವಂತಹದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿ. ಅದಾದ ಮೇಲೆ ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕನ್ವರ್ಟ್ ಮಾಡುವಂತಹ ಸಂದರ್ಭದಲ್ಲಿ ಇಡಿ ಕೈಯಲ್ಲಿ ಲಾಕ್ ಆಗಿರುವಂಥದ್ದು. ವೀರೇಂದ್ರ ಪಪ್ಪಿಯ ಮತ್ತಷ್ಟು ಈ ಕರಾಳ ದಂಧೆ ಬಯಲಾಗ್ತಾ ಇದೆ. ದುಬೈನಲ್ಲಿ 3 ವಹಿವಾಟು ನಿರ್ವಹಣೆಯನ್ನು ಮಾಡ್ತಾ ಇದ್ರಂತೆ ಪಪ್ಪಿ ಸಹೋದರ ತಿಪ್ಪೇಸ್ವಾಮಿ. ಡೈಮಂಡರ್ಸ್ ಅಫೆಕ್ಟ್, TRS ಟೆಕ್ನಾಲಜೀಸ್, ಪ್ರೈಮ್ 9 ಟೆಕ್ನಾಲಜೀಸ್ ಹೆಸರಿನಲ್ಲಿ ದಂಧೆ ಆಗ್ತಾ ಇತ್ತಂತೆ. ಶಾಸಕರ ಸಹೋದರ ತಿಪ್ಪೇಸ್ವಾಮಿ ಈ ಅಕ್ರಮ ದಂಧೆಯ ಕಿಂಗ್ ಪಿನ್ ಅನ್ನೋದು ಕೂಡ ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹವಾಲಾ ವಹಿವಾಟುಗಳಲ್ಲಿ ಅಕ್ರಮ ದಂಧೆಯ ಹಣವನ್ನು ಹೂಡಿಕೆ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೊದಲು 16 ಕಡೆಗಳಲ್ಲಿ ರೇಡ್ ಆಗಿತ್ತು. ಅದಾದ ಮೇಲೆ ಮತ್ತಷ್ಟು ಜಾಗದಲ್ಲಿ ರೇಡ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಶಾಸಕ ವೀರೇಂದ್ರ ಪಪ್ಪಿ ಈಗ ಇಡಿ ಇಕ್ಕಳದಲ್ಲಿ ಸಿಲುಕಿಕೊಂಡಿದ್ದಾರೆ. ಇವರ ಈ ಅಕ್ರಮ ದಂಧೆ ಹೇಗಿತ್ತು? ಇಡಿ ತನಿಖೆಯಲ್ಲಿ ಗೊತ್ತಾಗಿದ್ದೇನು? ಅತ್ಯಂತ ಕಡಿಮೆ ಅವಧಿಯಲ್ಲಿ 2,000 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದಾದ್ರೂ ಹೇಗೆ? ಡೀಟೇಲ್ಸ್ ಕೊಡಬಹುದಾ ಅಂತೇಳಿ. ಪ್ರೇಮ್, ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರು ಬೆಟ್ಟಿಂಗ್ ದಂಧೆಯಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಕ್ರಮದ ಹಣ ಮತ್ತು ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಶಾಸಕರನ್ನು ಬಂಧನ ಮಾಡಿದಂಥ ಇಡಿ ಅಧಿಕಾರಿಗಳು ಆರಂಭದಲ್ಲಿ 5 ದಿನ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಮಾಡಿತ್ತು. ತನಿಖೆ ವೇಳೆ ಭಾಳಷ್ಟು ಸ್ಫೋಟಕವಾದ ಮಾಹಿತಿಗಳು ಕೂಡ ಬಹಿರಂಗವಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ದುಬೈ ಸೇರಿದಂತೆ ದೇಶದ ಬೇರೆ ಬೇರೆ ಕಡೆ ಈ ರೀತಿ ಬೆಟ್ಟಿಂಗ್ ದಂಧೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅದರಲ್ಲೂ ಹುಬ್ಬಳ್ಳಿ, ಚಳ್ಳಕೆರೆ ಮತ್ತು ಗ್ಯಾಂಗ್ಟಾಕ್ ಸೇರಿದಂತೆ ಬೇರೆ ಬೇರೆ ಕಡೆ ಸಾಕಷ್ಟು ಸುಮಾರು 31 ಕಡೆ ಈ ರೀತಿ ಅಕ್ರಮ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಸುಮಾರು ಕಡಿಮೆ ಅವಧಿಯಲ್ಲಿ 2,000 ಕೋಟಿಯಷ್ಟು ಹಣವನ್ನು ಇವರು ಅಕ್ರಮವಾಗಿ ಸಂಗ್ರಹ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ದುಬೈಯಿಂದಲೂ ಕೂಡ 3 ಘಟಕಗಳನ್ನು ಇಟ್ಕೊಂಡು ಅಲ್ಲೂ ಕೂಡ ದಂಧೆಯನ್ನು ನಡೆಸ್ತಿದ್ದು. ಅದಕ್ಕೆ ಪ್ರಮುಖ ರೂವಾರಿ ಅವರ ಸಹೋದರ ತಿಪ್ಪೇಸ್ವಾಮಿ ಅನ್ನುವಂಥ ಮಾಹಿತಿಗಳು ಕೂಡ ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಇನ್ನೊಬ್ಬ ಸಹೋದರ ನಾಗರಾಜ್ ಮತ್ತು ಅನಿಲ್ ಗೌಡ ಸೇರಿದಂತೆ ಈ ಒಂದು ಗ್ಯಾಂಗ್ ಸೇರಿಕೊಂಡು ಕಡಿಮೆ ಅವಧಿಯಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದು ಇಡಿ ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗಿದ್ದು. ಸದ್ಯ ಇವತ್ತಿಗೆ ಪಪ್ಪಿ ಅವರ ಇಡಿ ಕಸ್ಟಡಿ ಅಂತ್ಯವಾಗಿದ್ದು ಮತ್ತೆ ಈ ಅಕ್ರಮದ ತನಿಖೆಯನ್ನು ಮಾಡಲಿಕ್ಕೆ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಕೋಟಿ ಕೋಟಿ ಸಂಪಾದನೆ ಇದೇನೇ ಈಗ ಮುಳುವಾಗ್ತಾ ಇದೆ.